ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ. ಪ್ರಿವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ತಾಂತ್ರಿಕ ಎಂಪಿ ನಾಯಕ್. ನೀವು ಇಷ್ಟಪಟ್ಟವರು ಬೇರೆಯವರ ಮಾತುಗಳನ್ನ ಕೇಳ್ತಾ ಇದ್ದಾರಾ? ನೀವು ಇಷ್ಟಪಟ್ಟಂತ ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ಅಥವಾ ದಾಂಪತ್ಯ ಜೀವನದಲ್ಲಿ ಗಂಡ ಕೂಡ ಆಗಿರ್ಬೋದು ಅಥವಾ ಹೆಂಡತಿ ಕೂಡ ಆಗಿರ್ಬೋದು, ಬೇರೆಯವ್ರದ್ದು ಯಾರ್ದೋ ಮಾತುಗಳನ್ನ ಕೇಳಿ, ಮೂರನೇ ವ್ಯಕ್ತಿಗಳನ್ನ ಮಾತುಗಳನ್ನ ಕೇಳಿ ಏನೋ ಸಮಸ್ಯೆಗಳನ್ನ ಅನುಮಾನಗಳನ್ನ ಪಡ್ಕೊಂಡು ತನ್ನ ಸಂಸಾರಗಳನ್ನ ಅಥವಾ ತನ್ನ ಸಂಬಂಧವನ್ನ ತಾನೇ ಹಾಳು ಮಾಡಿಕೊಂಡು ಮನಃಶಾಂತಿಯನ್ನೇ ಕಳ್ಕೊಳ್ತಾ ಇದ್ದಾರ. ಹಾಗಾದ್ರೆ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ಸಮಸ್ಯೆಗಳನ್ನ ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂತಹ ಬಹಳ ಸುಲಭ ಮತ್ತು ಸರಳ ತಂತ್ರಸಾರಗಳಿಂದ ಇದೆಲ್ಲಾ ಸಮಸ್ಯೆಗಳನ್ನ ನೀವು ಪರಿಹಾರಗಳನ್ನ ಮಾಡ್ಕೊಳ್ಬಹುದು. ವೀಕ್ಷಕರೇ, ಈ ಒಂದು ತಂತ್ರಸಾರಗಳು ನಿಮಗೆ ಮಾಡೋದಕ್ಕೆ ಕಷ್ಟ ಆಗಿದ್ದಲ್ಲಿ ಅಥವಾ ಈ ಒಂದು ತಂತ್ರಸಾರದ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕು, ಇದ್ರ ಬಗ್ಗೆ ಇನ್ನೊಂದು ಬೇರೆ ಏನೋ ಒಂದು ಪ್ರಶ್ನೆಗಳಿದೆ ಅಂತ ಆದ್ರೆ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನಂಬರಿಗೆ ಕೂಡ ನೀವು ಕರೆ ಮಾಡಬಹುದು. ವೀಕ್ಷಕರೇ, ಈ ಒಂದು ತಂತ್ರಸಾರವನ್ನ ನೀವು ಪ್ರತಿ ಭಾನುವಾರದ ದಿವಸ ಈ ಒಂದು ತಂತ್ರಸಾರಗಳನ್ನು ಮಾಡಬೇಕು. ಅಂದ್ರೆ ಪ್ರತಿ 5 ಭಾನುವಾರ ಮಾಡಬೇಕಾಗ್ತದೆ. ಈ 5 ಭಾನುವಾರ ಮಾಡಿದ್ದೆ ಅಂತ ಆದ್ರೆ ಖಂಡಿತವಾಗ್ಲೂ ಸಮಸ್ಯೆಗಳು ಪರಿಹಾರ ಆಗೇ ಆಗ್ತದೆ. ಈ ಒಂದು ಭಾನುವಾರದ ದಿವಸ ನೀವು ಮಾಡಬೇಕಾಗಿರುವಂತ ಕೆಲಸ, ಸಂಜೆ ಒಂದು 4 ರಿಂದ 6 ಗಂಟೆ ಒಳಭಾಗದಲ್ಲಿ ಒಂದು ಪಲಾವ್ ಎಲೆಯಲ್ಲಿ ನೀವು ಯಾವ ವ್ಯಕ್ತಿ ಬೇರೆಯವರ ಮಾತು ಕೇಳ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ ಅವರ ಹೆಸರುಗಳನ್ನ ನೀವು ಒಂದು ಪಲಾವ್ ಎಲೆಯ ಮೇಲೆ ನೀವು ಬರ್ಕೊಳ್ಬೇಕಾಗ್ತದೆ. ಬರ್ಕೊಂಡಾದ ನಂತರ ಆ ಒಂದು 4 ರಿಂದ 6 ಗಂಟೆ ಒಳಭಾಗದಲ್ಲೇ ಅದನ್ನ ಕರ್ಪೂರ ಮತ್ತು ಲವಂಗದಿಂದ ಈ ಒಂದು ಪಲಾವ್ ಎಲೆಯನ್ನ ನೀವು ಸುಟ್ಟು ಹಾಕ್ಬೇಕಾಗ್ತದೆ. ಸುಟ್ಟು ಹಾಕಿ ಆದ ನಂತರ ಅದರಿಂದ ಬರತಕ್ಕಂತ ಬೂದಿಯನ್ನ ಪ್ರಸಾದ ರೀತಿಯಲ್ಲಿ, ತಿಲಕದ ರೀತಿಯಲ್ಲಿ ಯಾರು ಬೇರೆಯವರಿಗೆ ಬಹಳ ಇನ್ಫ್ಲೂಯೆನ್ಸ್ಡ್ ಆಗ್ತಾ ಇದ್ದಾರೆ, ಯಾರು ಬೇರೆಯವರಿಗೆ ಬಹಳ ಮಾತುಗಳನ್ನ ಕೇಳ್ಕೊಂಡು ಅನುಮಾನಗಳನ್ನು ಪಟ್ಟು ತನ್ನ ಸಂಸಾರವನ್ನ ತಾನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅವರ ಹಣೆಗೆ ನೀವು ಹಾಕ್ಬೇಕಾಗ್ತದೆ. ಈ ರೀತಿಯಾಗಿ ನೀವು 5 ವಾರ ಮಾಡಿದ್ದೆ ಅಂತ ಆದ್ರೆ ಅವರು ಯಾರ ಮಾತುಗಳನ್ನು ಕೇಳ್ತಾ ಇದ್ದಾರೆ ಅವರ ಮಾತುಗಳನ್ನು ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿ ನಿಮ್ಮ ಜೊತೆ ಬಹಳ ಪ್ರೀತಿಯಿಂದ, ಅನ್ಯೋನ್ಯತೆಯಿಂದ, ವಿಶ್ವಾಸದಿಂದ ಇರ್ತಾರೆ. ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ವಿಡಿಯೋ ಮತ್ತು ಹೆಚ್ಚಿನ ಮಾಹಿತಿಗಳು ಬೇಕಾಗಿದ್ದಲ್ಲಿ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನಂಬರಿಗೆ ಕೂಡ ನೀವು ಕರೆ ಮಾಡಬಹುದು. ನಮಸ್ಕಾರ.